ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಚರ್ಚೆಯಲ್ಲಿ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿರುವ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ತೆ. ನಮಸ್ತೆ ಸರ್. ಇವತ್ತು ಬಜೆಟ್ಗೆ ಮುಂಚೆ, ಬಜೆಟ್ ನಂತರದಲ್ಲಿ, ಹಾಗೆ ನೀವು ಈ ಡಿಬೇಟ್ ಅಲ್ಲಿ ಜಾಯ್ನ್ ಆಗಕ್ಕೆ ಮುಂಚೆ ಮಾತನಾಡೋ ಸಂದರ್ಭದಲ್ಲಿ ಆರ್ಥಿಕ ತಜ್ಞರು ಡಾಕ್ಟರ್ ಮುರಳೀಧರ್ ಅವರು ಹೇಳ್ತಾ ಇದ್ರು, ಹಾಗೆ ನಿಮ್ಮ ಬಿಜೆಪಿಯ ಕೌಂಟರ್ ಪಾರ್ಟ್ ಕೇಶವ ಪ್ರಸಾದ್ ಸರ್ ಕೂಡ ಹೇಳ್ತಾ ಇದ್ರು, ನಿಮ್ ಕೈಯಲ್ಲಿ ರಾಜ್ಯದ ಅಧಿಕಾರವನ್ನು ಕೊಡೋಕ್ ಮುಂಚೆ ರೆವೆನ್ಯೂ ಸರ್ಪ್ಲಸ್ ಸ್ಟೇಟ್ ಆಗಿ, ಹಾಗೆ ಎಲ್ಲೆಲ್ಲಿ ತೆರಿಗೆಗಳು ಬರಬೇಕು ಅಲ್ಲೆಲ್ಲ ನಿರೀಕ್ಷೆಗಿಂತ ಹೆಚ್ಚಿನ ಆದಾಯ ಬರೋ ರೀತಿಯಲ್ಲಿ ನಿಮಗೆ ವಹಿಸ್ಕೊಟ್ಟಿದ್ರು. ಸೊ ಈ ಬಾರಿಯ ಬಜೆಟ್ ನಲ್ಲಿ ಜಾಸ್ತಿ ಏನು ರಿಸ್ಕ್ ಏನ್ ನಿಮಗೆ ಇರಲಿಲ್ಲ ಅಂತ. ಸೊ ಈಗ ಏನೇ ಮಾಡಿದ್ರು ಕೂಡ ಕಾಂಟ್ರಿಬ್ಯೂಷನ್ ಬಿಜೆಪಿ ಕಡೆಯಿಂದನೂ ನಿಮಗೆ ಸಿಕ್ಕಿದೆ ಅಂತ ಹೇಳಿ ಒಪ್ತೀರಾ ಇದನ್ನ? ಈ ಬಜೆಟ್ ಮಾಡೋದಕ್ಕೆ ಮುಂಚೆ ಅಲ್ಲ, ಸಿದ್ದರಾಮಯ್ಯನವರು 13 ಬಜೆಟ್ ಮಂಡನೆ ಮಾಡಿರೋದು. ಎಲ್ಲ ಕಾಲದಲ್ಲಿ ಎಲ್ಲ ಸರ್ಕಾರಗಳು ಮುಂದಿನ ಸರ್ಕಾರಗಳಿಗೆ ಒಳ್ಳೆ ಬಜೆಟನ್ನೇ ಕೊಟ್ಟಿವೆ, ಹಣವನ್ನು, ಹಣಕಾಸನ್ನು ಕೊಟ್ಟಿವೆ. ಯಾವ ಕೆಲವು ಸರ್ಕಾರಗಳು ಮುಂದೆ ಬರುವ ಸರ್ಕಾರಗಳಿಗೆ ನೆಗೆಟಿವ್ ಬಜೆಟನ್ನು ಕೊಟ್ಟದ್ದು, ಅಂದರೆ ಖಜಾನೆ ಖಾಲಿ ಮಾಡಿಕೊಟ್ಟದ್ದು. ವೀರೇಂದ್ರ ಪಾಟೀಲರ ಕಾಲದಲ್ಲಿ ಒಂದು ಸಾರಿ ಹಾಗಾಗಿತ್ತು. ರಾಜಶೇಖರ ಮೂರ್ತಿಯವರು ಹಣಕಾಸಿನ ಮಂತ್ರಿಯಾಗಿ ಮತ್ತೆ ಎಲ್ಲವನ್ನು ತುಂಬಿಸುವ ಕೆಲಸವನ್ನು ಭಾಳ ಸಮರ್ಥವಾಗಿ ಮಾಡಿದ್ರು. ಅದು ನಮ್ಮ ನೆನಪಿನಲ್ಲಿ ಇರಬೇಕು. ಈಗ ಬಿ ಜೆ ಪಿಯವರೇನು ಕ್ಲೈಮ್ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ಅದ್ರ ಹಿಂದಿನ ಸರ್ಕಾರ ಅತ್ಯಂತ ಸಮರ್ಥವಾದ ಬಜೆಟ್, ಹಣಕಾಸಿನ ವ್ಯವಸ್ಥೆಯನ್ನು ರಾಜ್ಯಕ್ಕೆ ಬಿಟ್ಟೋಗಿತ್ತು. ಆಮೇಲೆ ಕರ್ನಾಟಕನೇ, ನಾವೆಲ್ಲರೂ ಸಂತೋಷ ಪಡಬೇಕಾದ ಸಂಗತಿ ಏನು ಅಂದರೆ, ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲಿ ಅತ್ಯಂತ ಸಾಮರ್ಥ್ಯ ಇರತಕ್ಕಂಥ ರಾಜ್ಯ ಹಣಕಾಸಿನ ವ್ಯವಸ್ಥೆಯಲ್ಲಿ. ಹಾಗೆ ಇರುವಾಗ ಯಾವ ಸರ್ಕಾರವೂ ಇನ್ನೊಂದು ಸರ್ಕಾರಕ್ಕೆ ಬಹಳ ಕಷ್ಟಪಟ್ಟು ಏನು ಹಣವನ್ನು ಕೊಡಬೇಕಾಗಿಲ್ಲ, ಬಿಟ್ಟು ಹೋಗಬೇಕಾಗಿಲ್ಲ. ಅವರು ಬಿಟ್ಟೋಗುವಾಗ ದುಃಖ ಪಡಬೇಕಷ್ಟೇ. ಹೇಗೆ ಖರ್ಚು ಮಾಡಿದ್ದೀವಿ, ಏನೇನು ಅಧ್ವಾನ ಮಾಡಿದ್ದೀವಿ, ಏನೇನು ಒಳ್ಳೇದು ಮಾಡಿದ್ದೀವಿ, ಅಷ್ಟೇ ಆಗಬೇಕಾಗಿರೋದು. ಆದ್ದರಿಂದ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವ ಕಾಣಿಕೆಗಳು, ಅಥವಾ ನೀವು ಫ್ರೀಬೀಸ್ ಅಂತ ಕರೀರಿ, ಏನು ಬೇಕಾದ ಕರೀರಿ, ಅದೆಲ್ಲವನ್ನು ನಿಭಾಯಿಸಿ ಕರ್ನಾಟಕದ ಅಭಿವೃದ್ಧಿಗೆ ಕೊರತೆ ಬರುವ ರೀತಿಯಲ್ಲಿ ನಿಭಾಯಿಸೋದಿದೆಯಲ್ಲ, ಅದು ಬಜೆಟ್ಟಿನ ಬಹಳ ಮುಖ್ಯವಾದ ಕೆಲಸ. ಬಜೆಟ್ ಅನ್ನೋದೇ ರಾಜ್ಯದ ಅಭಿವೃದ್ಧಿಯನ್ನು ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಸಮನಾಗಿ ನೋಡುವ ಕೆಲಸವನ್ನು ಮಾಡಬೇಕು. ಹಾಗೆ ನೋಡದೇ ಇದ್ದರೆ ಅದನ್ನು ಯಾರದೋ ಪರವಾದ ಬಜೆಟ್ಟು ಅಥವಾ ಯಾರದೋ ವಿರುದ್ಧವಾದ ಬಜೆಟ್ಟು ಅಂತ ಕರೀತಾರೆ. ಆದರೆ ಯಾವಾಗಲೂ ಕಾಂಗ್ರೆಸ್ ಬಂದಾಗ, ಎಲ್ಲ ಕಾಲದಲ್ಲಿ, ಸಿದ್ದರಾಮಯ್ಯನವರು ಹಣಕಾಸಿನ ಮಂತ್ರಿ ಆಗಿದ್ದಾಗ, ಆಗದೇ ಇದ್ದಾಗ, ಎಲ್ಲ ಕಾಲದಲ್ಲಿ ಒಂದು ಕಾಂಗ್ರೆಸ್ಸಿನ ತತ್ವದ ಪ್ರಕಾರವೇ ಇರೋದೇನು ಅಂದರೆ, ಕಲ್ಯಾಣ ಕಾರ್ಯಕ್ರಮಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿಯ ಕೊರತೆಯೂ ಆಗಬಾರ್ದು. ಹಾಗೆ ನೋಡಿದ್ರೆ ಕರ್ನಾಟಕದ ಅಭಿವೃದ್ಧಿ ಬಹಳ ಚೆನ್ನಾಗಿರೋದು ಕಾಂಗ್ರೆಸ್ಸಿನ ಆಡಳಿತದ ಕಾಲದಲ್ಲಿ. ಅದು ಸಮ್ಮಿಶ್ರ ಸರ್ಕಾರ ಇರ್ಬೋದು, ಕಾಂಗ್ರೆಸ್ಸಿನ ಇಂಡಿಪೆಂಡೆಂಟ್ ಆಡಳಿತ ಇರ್ಬೋದು. ಅಂಥ ಕಾಲದಲ್ಲಿ ಅತಿ ಹೆಚ್ಚು ಕೊಡುಗೆಗಳನ್ನು ಜನರಿಗೆ, ನೀವು ಫ್ರೀಬೀಸ್ ಅಂತ ಇವತ್ತು ಕರೆಯೋಕ್ಕೆ ಶುರು ಮಾಡಿದ್ದಾರೆ, ರೇವಡೀಸ್ ಅಂತ ಕರೀತಾರೆ ನಮ್ಮ ಪ್ರಧಾನಮಂತ್ರಿಗಳು. ಅದನ್ನಿಟ್ಕೊಂಡು ಮಾತಾಡೋದಾದರೆ ಕಾಂಗ್ರೆಸ್ಸು ಅಂಥದ್ದನ್ನು ಆದ್ಯತೆಯ ಮೇಲೆ ಕೊಡೋದಕ್ಕೆ ಪ್ರಯತ್ನ ಮಾಡಿದೆ. ಕಾರಣ ಇಷ್ಟೇ, ಒಂದು ಆದರ್ಶ ರಾಜ್ಯ ಅಥವಾ ಸಮಾಜವಾದಿ ರಾಜ್ಯ ಅನ್ನೋದು ಯಾವಾಗಲೂ ಯಾರು ಅಸಹಾಯಕರಿರ್ತಾರೆ ಅವರಿಗೆ ಸಹಾಯ ಮಾಡೋದು ಬಜೆಟ್ಟಿನ ಆದ್ಯ ಕರ್ತವ್ಯ, ಅದು ಮತ್ತು ಆದ್ಯತೆಯ ಕರ್ತವ್ಯ. ನೀವು ಬರಕ್ ಮುಂಚೆ ಆದ ಚರ್ಚೆಗೆ ಇಲ್ಲಿ ಒಂದು ಕ್ವೆಶ್ಚನ್ ನಾನು ಕೇಳಲೇಬೇಕಾಗುತ್ತೆ. ಯಾರು ಅಸಮರ್ಥರಿದ್ದಾರೆ ಅವರಿಗೆ ಬಲವರ್ಧನೆ ಆಗ್ಬೇಕು, ನಿಜ. ಹಂಗಂತ ಯಾರು ಸಮರ್ಥರಿದ್ದಾರೆ ಅವ್ರ ಮೇಲೆ ಹೊರೆ ಹೊರಿಸೋದು ಎಷ್ಟು ಸರಿ ಅಂತ ಹೇಳಿ. ಈಗ ತೆರಿಗೆ ಹೆಚ್ಚು ಸಂಗ್ರಹ ಆಗ್ಬೇಕು ಅಂತ ಇಲಾಖೆಗಳ ಮೇಲೆ ಪ್ರೆಷರ್, ಇಲಾಖೆ ಮೇಲೆ ಪ್ರೆಷರ್ ಬಿದ್ರೆ ಹೆಚ್ಚಿಗೆ ತೆರೆಯನ್ನ ಜನಸಾಮಾನ್ಯರು ಕಟ್ಟಬೇಕು. ಈಗ ತುಂಬಾ ಚೆನ್ನಾಗಿ ಓಡ್ತಾನೆ ಅಂತ ಹೇಳಿ ಅವನ ಕಾಲು ಗುಂಡು ಕಟ್ಟೋದು ಎಷ್ಟು ಸರಿ? ಅದಕ್ಕೆ ನಂದೊಂದು ಸಮಜಾಯಿಸಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಕೊಡುವ ರಾಜ್ಯ ಅಂತ, ಇನ್ನೂ ತೆರಿಗೆ ಸಂಗ್ರಹ ಮಾಡುವ ಸಾಮರ್ಥ್ಯ ಇದೆ ಅನ್ನೋದನ್ನು ನಮ್ಮ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ. ಹಾಗಂತ ಯಾರಿಗೂ ಹೊರಲಾರದ ಹೊರೆ ಮಾಡಬೇಕಾಗಿಲ್ಲ. ನೀವು ಬರಬೇಕಾದದ್ದನ್ನು ಸಂಗ್ರಹ ಮಾಡಿದ್ರೆ ಕರ್ನಾಟಕ ಸಂತುಷ್ಟವಾಗಿ ಈ ಎಲ್ಲ ಕೆಲಸವನ್ನು ಮಾಡ್ಬೋದು. ಅಷ್ಟು ಸಾಮರ್ಥ್ಯ ಕರ್ನಾಟಕಕ್ಕಿದೆ. ಕಾರಣ ಕೈಗಾರಿಕೆ, ಈವನ್ ಕೃಷಿ ಕರ್ನಾಟಕದಲ್ಲಿ ಬಹಳ ಸಮೃದ್ಧವಾಗಿರುವ, ಕಾಣಿಕೆ ಕೊಡ್ತಿರ್ತಕ್ಕಂಥ ಕ್ಷೇತ್ರ. ಇನ್ನು ಉಳಿದವೆಲ್ಲ 2%, 3%, 6% ಮುಗಿದೋಗ್ತವೆ. ಈ ತೆರಿಗೆ ಕೊಡೋದಕ್ಕೆ ಮುಖ್ಯವಾದ ಕಾರಣ ಏನು? ನಾವು GST ಇಷ್ಟೊಂದು ಹಾಕಿದ್ದಾರೆ ಕರ್ನಾಟಕ ಜನರಿಗೆ ಹೊರೆ ಅಂತ ಮಾತಾಡ್ತಿದ್ವಿ. ನಿಮಗೆ ಆಶ್ಚರ್ಯ ಆಗ್ತದೆ, ಪ್ರತಿ ವರ್ಷ 20% ಏನು ಹೆಚ್ಚಿಗೆ ಆಗ್ತಿದೆ, ಎಲ್ಲೂ ಕಡಿಮೆ ಆಗ್ತಾ ಇಲ್ಲ. ಇನ್ನು ನೀವು ಬಹಳ ಕಷ್ಟಪಟ್ಟು ತುಂಬ ಪ್ರೆಷರ್ ಹಾಕಿ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಇನ್ನೂ 20% ಕಲೆಕ್ಟ್ ಮಾಡ್ಬೋದು. ಆ ಕೆಲಸ ಮಾಡಿಲ್ಲ ಸರ್ಕಾರ, ಯಾವುದೇ ಸರ್ಕಾರ ಆ ಕೆಲಸ ಮಾಡಿಲ್ಲ. ಆದ್ದರಿಂದ ಇವತ್ತು ಯಾರಿಗೋ ಸಹಾಯ ಮಾಡೋಕ್ಕಲ್ಲ ಇದನ್ನು ಮಾಡ್ತಿರೋದು. ನೀವು ಅದನ್ನು ಸಹಾಯ ಮಾಡೋಕ್ಕೆ ಅಂತ ಭಾವಿಸಿದ್ರೆ ಹಂಗೆ ಹೇಳ್ತೀವಿ ನಾವು. ಅದರ ಸತ್ಯ ಇರೋದು ಎಲ್ಲಿ ಅಂದರೆ, ಎಲ್ಲ ಅರ್ಥಶಾಸ್ತ್ರಜ್ಞರು, ಪ್ರಪಂಚದ ರೆಪ್ಯೂಟೆಡ್ ಅರ್ಥಶಾಸ್ತ್ರಜ್ಞರು ಹೇಳಿರೋದು, ಜನರ ಕೈಗೆ ಹಣ ಹೋಗೋ ಥರ ಮಾಡಿ
ನಿಮ್ಮ ಆರ್ಥಿಕತೆ ತಾನಾಗಿ ಬೆಳೆಯುತ್ತೆ ಅಂತ. ಹೇಗೆ ನೀವು ಬಡವರಿಗೆ 2,000 ಕೊಟ್ರೆ ಅದನ್ನೆಲ್ಲ ಕೂಡಕ್ಕೆ ಅವ್ನು ಬ್ಲಾಕ್ ಮನಿ ಮಾಡಲ್ಲ. ಶ್ರೀಮಂತನ ಮನೆಗೆ 10,000 ಕೋಟಿ ಇರೋನು 10,000 ಕೋಟಿ ಹೋದ್ರೆ ಅವ್ನು ಬ್ಲಾಕ್ ಮನಿ ಮಾಡ್ತಾನೆ. ಅದನ್ನ ಈ ವಿಲ್ ನಾಟ್ ಸ್ಪೆಂಡ್ ಇಟ್, ಈ ವಿಲ್ ಕೀಪ್ ಇಟ್. ಬಟ್ ಇವರು ಈ 2,000 ಕೊಟ್ರೆ ಒಂದು ಮನೆಗೆ 4,000 ಬಜೆಟ್ ಮಾಡ್ತಾರೆ ಅವರು. ಏನಕ್ಕೆ? ಅವನು 2 ರೂಪಾಯಿ ಬಟ್ಟೆ ಕೊಂಡ್ಕೊಳ್ತಿದ್ರೆ 4 ರೂಪಾಯಿ ಬಟ್ಟೆ ಕೊಂಡ್ಕೊಳ್ತಾನೆ. 2 ರೂಪಾಯಿದ ಅಕ್ಕಿ ತಿಂತಾ ಇದ್ರೆ ಅವ್ನು 4 ರೂಪಾಯಿ ಅಕ್ಕಿ ತಿನ್ನಕ್ ಶುರು ಮಾಡ್ತಾನೆ. ಅವನ ಮಗುಗೆ ಸುಮಾರು ಸ್ಕೂಲಿಗೆ ಸೇರಿಸ್ತಾ ಇದ್ರೆ ಒಳ್ಳೆ ಸ್ಕೂಲಿಗೆ ಸೇರ್ಸಕ್ ಶುರು ಮಾಡ್ತಾನೆ. ಇವೆಲ್ಲವೂ ಹೊರೆ ಅಂತ ಭಾವಿಸಬೇಕಾಗಿದೆ. ಇದು ಸರ್ಕಾರಕ್ಕೆ ಅಲ್ಲ, ಜನರ ಜೀವನ ಮಟ್ಟವನ್ನ ಸುಧಾರಿಸುವ ಕ್ರಮ ಇದು. ಹಾಗೆ ಸುಧಾರಿಸುವ ಮೂಲಕ ನೀವು ಆದರ್ಶ ರಾಜ್ಯವನ್ನು ನೋಡಬಹುದೇ ಹೊರತು ಜನರಿಗೆ ದುಡ್ಡೇ ಕೊಡಲ್ಲ, ಜನರೆಲ್ಲ ಬಹಳ ಚೆನ್ನಾಗಿದ್ದಾರೆ ಅಂತ ಭಾವಿಸೋದಿದೆಯಲ್ಲ, ಅದು ಉತ್ತಮ ಆರ್ಥಿಕತೆಯ ಲಕ್ಷಣ ಅಲ್ಲ. ನನ್ನ ಹನುಮಂತಯ್ಯ ಸರ್, ಅರ್ಧ ಗಂಟೆ ಲೇಟ್ ಆಗಿ ಜಾಯಿನ್ ಆಗಿದ್ದಕ್ಕೆ ನೀವು 3 ಜನರ ಸಹನೆ ನಾನು ಕೇಳ್ತೀನಿ. ಇನ್ನೊಂದು ಪ್ರಶ್ನೆ ಅವ್ರು ಕೇಳಿ ಮತ್ತೆ ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಹನುಮಂತಯ್ಯ ಸರ್, ಈಗ ಈ ಬಜೆಟ್ ಅನ್ನೋದೇ ಒಂದ್ ರೀತಿ ಕಬ್ಬಿಣದ ಕಡಲೆ. ಈ ಮಧ್ಯಮ ವರ್ಗದವರಲ್ಲಿ ಸಾಮಾನ್ಯವಾಗಿ ಹುಟ್ಟೋ ಒಂದ್ ಪ್ರಶ್ನೆಯನ್ನು ಕೇಳ್ತೀನಿ ನೋಡಿ. ಬಡವರಿಗೆ ಸಹಾಯ ಮಾಡೋದನ್ನ ಯಾರೂ ಬೇಡ ಅಂತ ಹೇಳೋಲ್ಲ, ಈವನ್ ನಿಮ್ಮ ಅಪೋನೆಂಟ್ ಪೊಲಿಟಿಕಲ್ ಪಾರ್ಟಿ ಅವರು ಕೂಡ ಬೇಡ ಅಂತ ಹೇಳಲ್ವೇನೋ. ಬಟ್ ಮಧ್ಯಮ ವರ್ಗದವನ್ನ ತಲೆಯಲ್ಲಿ ಓಡ್ತಿರುವ ಪ್ರಶ್ನೆ ಏನ್ ಗೊತ್ತಾ, ಈಗ ನೀವು ಕೊಡ್ತಾ ಇರುವ ಈ 5 ಗ್ಯಾರಂಟಿಗಳಲ್ಲಿ ಬಹುತೇಕ ನಮಗೆ ರೀಚ್ ಆಗಲ್ಲ. ನಾವು APL ಅಲ್ಲ, BPL ಅಲ್ಲ, ಅಂತ್ಯೋದಯನೂ ಅಲ್ಲ. ಸೊ ಈ ಗ್ಯಾರಂಟಿಗಳ ಪೈಕಿ ಬಹುತೇಕ ನಮಗೆ ರೀಚ್ ಆಗೋದಿಲ್ಲ. ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ನಾವು ತೆರಿಗೆ ಮತ್ತಷ್ಟು ಹೆಚ್ಚಿಗೆ ಕಟ್ಟಬೇಕು ಅಂತಂದ್ರೆ ನಮ್ಗೇನ್ ಸಿಕ್ತಪ್ಪ ಇಲ್ಲಿ ಅನ್ನೋ ಪ್ರಶ್ನೆ, ಕಾಮನ್ ಪ್ರಶ್ನೆ ಬರೋದಿಲ್ವಾ? ಆ ವರ್ಗದವರನ್ನ ನೀವು ಹೇಗೆ ಸ್ಯಾಟಿಸ್ಫೈ ಮಾಡ್ತೀರಿ ಅಂತ ಹೇಳಿ. ಆಕ್ಚುಲಿ ಹೆಚ್ಚು ಬೆನಿಫಿಟ್ ಆಗೋದು ಆ ವರ್ಗಕ್ಕೆ. ಹೇಗೆ ಅಂತ ಹೇಳ್ತೀನಿ. ಬೆಲೆ ಏರಿಕೆ ಆದ ತಕ್ಷಣ ಸಂಬಳ ಜಾಸ್ತಿ ಆಗೋದು, TADA ಜಾಸ್ತಿ ಆಗೋದು, ಪೆನ್ಷನ್ ಜಾಸ್ತಿ ಆಗೋದು ಅವ್ರಿಗೆ, ಬಡವರಿಗಲ್ಲ. ಯಾರು 2,000 ತಗೊಳ್ತಾರೆ, ಯಾರು 10 kg ಅಕ್ಕಿ ತಗೊಳ್ತಾರೆ, ಅವ್ರಿಗೇನು ಜಾಸ್ತಿ ಆಗಲ್ಲ. ಈಗ ರೈತ 365 ದಿವಸ ದುಡಿತಾನೆ, ಅವನಿಗೆ ಬೆಲೆ ಜಾಸ್ತಿ ಆಗಲ್ಲ, ಅವನಿಗೆ TADA ಇಲ್ಲ, ಪೆನ್ಷನ್ ಇಲ್ಲ, ನಾವೇನು ಕೊಡೋದಿಲ್ಲ. ಇದರ ಏನಾದರೂ ಬೆನಿಫಿಟ್ ಸಿಗೋದಿದ್ರೆ ಅವ್ರಿಗೆ ಕೊಡೋದು. ಈ ಬಜೆಟ್ಟಿನ ಮೋರ್ ದೆನ್ 50% ನಾವು ಯಾರಿಗೆ ಕೊಡ್ತಾ ಇದ್ದೀವಿ? 3,38,000 ಕೋಟಿ ಕಲೆಕ್ಷನ್ ಮಾಡೋದ್ರಲ್ಲಿ ಹೆಚ್ಚು ಹಣವನ್ನು ಯಾರಿಗೆ ಕೊಡ್ತಾ ಇದ್ದೀವಿ? ನಮ್ಮ ಮಧ್ಯಮ ವರ್ಗದವ್ರಿಗೆ ಕೊಡ್ತಾ ಇದ್ದೀವಿ. ಕಲೆಕ್ಟ್ ಮಾಡೋದು ಶ್ರೀಮಂತರಿಂದ, ಇಂಡಸ್ಟ್ರಿಯಲಿಸ್ಟ್ಗಳಿಂದ. ಕೊಡ್ತಿರೋದು ಯಾರಿಗೆ? ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದವ್ರಿಗೆ. ಸೊ ಮಧ್ಯಮ ವರ್ಗದವರಿಗೆ ಆಗುವ ಬೆನಿಫಿಟ್ ಇದೆಯಲ್ಲ, ಈಗ ತುಂಬಾ ಇನ್ಫ್ಲೇಷನ್ ಆದ್ರೆ, ಬೆಲೆ ಏರಿಕೆ ಆದ್ರೆ ಅದು ಅವ್ರಿಗೆ ಹೊಡೆತ ಬೀಳ್ತದೆ, ಅದನ್ನ ನಾನು ಒಪ್ತೀನಿ. ಆದ್ರೆ ಅವ್ರಿಗೆ ಕಾಂಪೆನ್ಸೇಟ್ ಆಗ್ತಾ ಇರೋದು ಯಾಕೆ ಅಂದ್ರೆ, ಹೆಚ್ಚು ಜನ ಹಣ ಖರ್ಚು ಮಾಡಕ್ ಶುರು ಮಾಡಿದ್ರೆ ಅದರ ತೆರಿಗೆ, ಅವ್ರು ಖರ್ಚು ಮಾಡುವ ಹಣದಲ್ಲಿ ಉತ್ಪಾದನೆಯಾಗುವ ಪರೋಕ್ಷ ತೆರಿಗೆಗಳೆಲ್ಲ ಸರ್ಕಾರಕ್ಕೆ ಹೋಗೋದು, ಅವ್ರಿಗೆ ಹೋಗ್ತದೆ. ಆದ್ದರಿಂದ ಅವರು ಹಾಗೆ ಭಾವಿಸಿದ್ರೆ ತಪ್ಪದು, ಆ ಭಾವನೆ ತಪ್ಪು ನನ್ನ ಪ್ರಕಾರ. ಆಮೇಲೆ ಬಡವರಿಗೆ ಕೊಡ್ತಿರೋ ಕಾರಣಕ್ಕೋಸ್ಕರ ನಮಗೆಲ್ಲ ತೆರಿಗೆ ಹಾಕ್ತಿದ್ದಾರೆ ಅನ್ನೋದು ಇನ್ನೂ ತಪ್ಪು. ಸರ್ಕಾರ ಆ ರೀತಿ ಕಲ್ಪನೆ ಬರುತ್ತೆ ಇಲ್ಲೋ, ನಮ್ಮೇಲೆ ಹೊರೆ ಅನ್ನೋ ಕಲ್ಪನೆ ಬಂದ್ರೆ ಕರ್ನಾಟಕದಲ್ಲಿ ಇದೇನು ಕೊಡದೇನೆ ಅಷ್ಟು ತೆರಿಗೆ ಹಾಕ್ತಿದ್ರಲ್ಲ. ಈಗ ಸಿದ್ದರಾಮಯ್ಯನವ್ರು ಯಾವ ಜಾಸ್ತಿ ತೆರಿಗೆ ಮಾಡಿದ್ದಾರೆ? ಪಾಪ ನನಗೆ ಈಗಲೂ ಬಹಳ ದುಃಖ ಇರೋದು, ಈ ಕುಡಿತದ ಮೇಲೆ ತೆರಿಗೆ ಹಾಕೋದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಿಜವಾಗ್ಲೂ ಪಾಪ ಅಂತಿದ್ದೀನಿ. ಯಾಕೆ ಗೊತ್ತಾ? ಪ್ರತಿರೋಧನೆ ಮಾಡವಲ್ಲ ನಾವು. ಇಲ್ಲ, ನಾವೆಲ್ಲ ಮಾಡ್ಬೇಕು ಸರ್ ನ್ಯಾಯವಾಗಿ ಅದನ್ನ. ನಾನು ಈ ಸಬ್ಜೆಕ್ಟ್ ಅಲ್ಲಿ ವೀಕು ಸರ್. ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದ್ದೀನಿ ಮಾತನ್ನ. ಅಲ್ಲ ಸರ್, ನೀವು ಯಡಿಯೂರಪ್ಪನವ್ರು ಬಂದಾಗೆಲ್ಲ ಪಾಪ ಈ ಕುಡಿಯೋರ ಮೇಲೆ ಇಷ್ಟು ತೆರಿಗೆ ಹಾಕ್ತಿರಲ್ಲ, ಯಾವ ನ್ಯಾಯ ಸರ್ ಇದು ಅಂತೇಳಿ. ಒಂದ್ಸಾರಿ SM ಕೃಷ್ಣ ಅವರಿದ್ದಾಗ ಈ ಮದ್ಯದ ಮೇಲೆ ತೆರಿಗೆ ಕಡಿಮೆ ಮಾಡಿದ್ರು. ನಮ್ಮ ನಾಡಗೌಡರು JDU ಪಾರ್ಟಿಯವರು ಹೇಳ್ತಾ ಇದ್ರು, ಅಸೆಂಬ್ಲಿ ಒಳಗಡೆ ಹೇಳಿದ್ರು, ನಾನು ವಿಧಾನ ಪರಿಷತ್ನಲ್ಲಿದ್ದೆ. ಏನ್ ಹೇಳ್ತಿದ್ರು ಗೊತ್ತಾ? ಏನ್ ಸರ್, ಸೋಡಾ ಬೆಲೆ ಜಾಸ್ತಿ ಆಗಿದೆ, ಎಣ್ಣೆ ಬೆಲೆ ಕಡಿಮೆ ಆಗಿದೆ ಅಂತ ಹೇಳ್ತಿದ್ರು. ಅವ್ರು ಕಡಿಮೆ ಮಾಡಿ ಆ ಪರಿಸ್ಥಿತಿ ಇತ್ತು. ಅಂದ್ರೆ ಇದರ ಅರ್ಥ ಏನು? ಯಾವುದೋ ಒಂದು ಕ್ಷೇತ್ರದ ಮೇಲೆ ಬೇರೆ ಅನ್ಯ ಮಾರ್ಗವಿಲ್ಲ ಅಂತ ಹೇಳಿ ತೆರಿಗೆ ಹಾಕೋದಂದ್ರೆ ಅದರಿಂದ ಸುಲಭವಾಗಿ ಸಂಗ್ರಹ ಮಾಡಕ್ ಸಾಧ್ಯ ಇದೆ, ಅದನ್ನ ಮಾಡಬಾರ್ದು. ಆದ್ರೆ ಮಧ್ಯಮ ವರ್ಗದವ್ರ ಭಾವನೆ ನನ್ನ ಪ್ರಕಾರ ಸಮಂಜಸವಾದದ್ದಲ್ಲ, ನಾವು ಡಿಫೆಂಡ್ ಮಾಡುವಂತದ್ದಲ್ಲ. ಅವ್ರಿಗೆ ಸುಮ್ಮನೆ ಲೆಕ್ಕ ಹಾಕಿ, ನೀವು ಸುಮ್ಮನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಸರ್ಕಾರಿ ನೌಕರನಿಗಿರೋ ಸಂಬಳ ಎಷ್ಟು ಲೆಕ್ಕ ಹಾಕಿ ತಿಂಗಳಿಗೆ? 1 ಲಕ್ಷ, 1.5 ಲಕ್ಷ. ಈ ಕಾಲೇಜ್ ಮೇಸ್ಟರ್ಗಳಿಗೆ 2.5 ಲಕ್ಷ. ಅವ್ರ ಕೆಲಸ ನಮ್ಮ ಹಳ್ಳಿ ಗದ್ದೆಲ್ ಕೆಲಸ ಮಾಡೋ ರೈತನ ಕೆಲಸಕ್ಕೆ ಸುಮ್ಮನೆ ನೀವು ಕಂಪೇರ್ ಮಾಡಿ, ಅವನಿಗೆ ನಾವೇನ್ ಕೊಡ್ತಾ ಇದ್ದೀವಿ? ಈ ಸರ್ಕಾರಿ ವಿಧಾನಸೌಧದಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಕೊಡ್ತಿದ್ದೀವಿ ಸಂಬಳ? ಅದನ್ನು ಸೇರಿಸಿ ಹೇಳ್ತಿದ್ದೀನಿ ನಾನು. ನಿರೀಕ್ಷೆಯಿಂದ ಅಕಸ್ಮಾತ್ ಕೊಡದೇ ಇದ್ರೆ ನನಗೇನು ಬೇಜಾರಾಗೋದಿಲ್ಲ. ಯಾಕೆ ಗೊತ್ತಾ ಬೇಜಾರಾಗೋದಿಲ್ಲ? ಯಾವುದೇ ಸಮಾಜದಲ್ಲಿ ಒಂದು ಸೊಸೈಟಿ ಒಳಗಡೆ ತುಂಬಾ ಇಂಬ್ಯಾಲೆನ್ಸ್ ಇರಬಾರ್ದು. ಒಬ್ಬನ ಆದಾಯ
3 ಲಕ್ಷ Right, agree, ಇನ್ನೊಬ್ಬಂದು agree. 30,000 ಆಯ್ತು, 3,000 ಈ ಇರ್ಬಾರ್ದು. ಹಣಕಾಸಿನ ಲೆಕ್ಕಾಚಾರಕ್ಕೆ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಪೊಲಿಟಿಕಲ್ ಆಸ್ಪೆಕ್ಟ್ ಬಗ್ಗೆ ಗಮನ ಕೊಡೋಣ. ಕೇಶವ ಪ್ರಸಾದ್ ಸರ್, ಈಗ ಚುನಾವಣೆ, ಲೋಕಸಭಾ ಚುನಾವಣೆ ಸ್ವಲ್ಪನೇ ತಿಂಗಳು ಬಾಕಿ ಇರೋದು. ಸಿದ್ದರಾಮಯ್ಯ ಅವರು ಅದಕ್ಕೂ ಕೂಡ ಒಂದು ವೇದಿಕೆಯನ್ನ ಸೆಟ್ ಮಾಡ್ಕೊಂಡ್ರ. ನಿಮ್ಮ ಸರ್ಕಾರ ಜಾರಿಗೆ ತಂದಿದ್ದ ಒಂದಷ್ಟು ಯೋಜನೆಗಳಿಗೆ ಬ್ರೇಕ್ ಕೊಟ್ಬಿಟ್ಟು ಈ ಅಲ್ಪಸಂಖ್ಯಾತರಿಗೆ ಹಾಗೆ ಹಿಂದುಳಿದ ವರ್ಗಗಳಿಗೆ, ಎಸ್ಪೆಷಲಿ SC/ST ಸಮುದಾಯಕ್ಕೆ ಯೋಜನೆಗಳನ್ನ, ಅನುದಾನವನ್ನ ಹೆಚ್ಚಾಗಿ ಕೊಟ್ಟು ತಮಗ್ ಬೇಕಾದ ಗ್ರೌಂಡ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರ ಅಂತ ಹೇಳಿ. ನೋಡಿ, ಮೊದಲನೇದಾಗಿ ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಇದು ರಾಜಕೀಯಕ್ಕೆ ಹೋಗೋಕ್ಕಿಂತ ಮುಂಚೆ 1995ರಿಂದ 2000 ತನಕ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಸಿದ್ದರಾಮಯ್ಯನವರೇ. ಆಗ ರೆವಿನ್ಯೂ ಸರ್ಪ್ಲಸ್ 62 ಕೋಟಿ ಅವರು ಕೊಟ್ಟಿದ್ದು. ಆದರೆ ಅವ್ರು ಬಿಟ್ಟೋಗೋಗಿ ಏನಾಯ್ತು ಗೊತ್ತೇನೋ, 2323 ಕೋಟಿ ಡಿಫಿಸಿಟ್ ಬಡ್ಜೆಟ್ ಕೊಟ್ಟೋದ್ರು. ಆಗ ಎಂಥ ಪರಿಸ್ಥಿತಿ ಇತ್ತು ಅಂದ್ರೆ SM ಕೃಷ್ಣ ಬಂದಂತವರು ವೈಟ್ ಪೇಪರ್ ತಂದ್ರು. ವೈಟ್ ಪೇಪರ್ ತಂದು ಆರ್ಥಿಕ ಸ್ಥಿತಿ ತುಂಬಾ ಹದಗೆಟ್ಟಿದೆ ಕರ್ನಾಟಕದಲ್ಲಿ, ಕರ್ನಾಟಕದ ಆರ್ಥಿಕ ಸ್ಥಿತಿ ಹದಗೆಡೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ, ಇವರು ಆರ್ಥಿಕವಾದಂತಹ ಶಿಸ್ತನ್ನ ಪಾಲಿಸಿಲ್ಲ ಅಂತ ಹೇಳಿ ತುಂಬಾ ದೊಡ್ಡ ಚರ್ಚೆ ಆಯಿತು. ವಿಷಯವನ್ನ ಅಸೆಂಬ್ಲಿನಲ್ಲೂ ಮಂಡಳಿ, ಅದು ನಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರ ಟ್ರ್ಯಾಕ್ ರೆಕಾರ್ಡ್ ಅವ್ರು ಎಲ್ಲಾ ಸತಿನೂ ಮಂಡಿಸಿದ್ದಾರೆ ಅನ್ನೋದು ಬಿಟ್ರೆ, ಅವ್ರು ತುಂಬಾ ಆರ್ಥಿಕವಾಗಿ ಪ್ರಬುದ್ಧರು, ತುಂಬಾ ಚೆನ್ನಾಗಿ ಅವ್ರನ್ನ ಹ್ಯಾಂಡಲ್ ಮಾಡ್ಬಿಡ್ತಾರೆ ಅಂತ ಅಲ್ಲ. ಆದ್ರೆ ಅದನ್ನ ಶೋಕೇಸ್ ಮಾಡುವಂಥದ್ದು, ತೋರಿಸುವಂಥದ್ದು ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಮಾಡ್ತಿಲ್ದ್ರೆ SM ಕೃಷ್ಣ ಅವ್ರು ವೈಟ್ ಪೇಪರ್ ತರುವಂತ ಅವಶ್ಯಕತೆ ಏನಿತ್ತು? 2323 ಕೋಟಿ ಅವ್ರಿಗೆ ಬಿಟ್ಕೊಟ್ಟಾಗಿದ್ದು 62.72 ಕೋಟಿನ ಅವ್ರಿಗೆ ಹಡಿಮಾಣದ ಮೇಲೆ ಇಟ್ಕೊಟ್ಟಿದ್ರು. ಕೇಶವ ಪ್ರಸಾದ್ ಸರ್, ನೀವು ಒಪ್ತೀರಿ, ಗ್ರಹಿಕೆ ಅಂದ್ರೆ ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡೋದಿದೆಯಲ್ಲ, ರಾಜಕೀಯ ಪಕ್ಷಗಳಿಗೆ ಅನಿವಾರ್ಯ ಅದು. ಆಯ್ತಾ, ನೀವು ಒಪ್ತಿರೋ ಬಿಡ್ತಿರೋ ಅನಿವಾರ್ಯ. ಈಗ ಹಿಸ್ಟ್ರಿ ಬಿಡೋಣ, ಪ್ರೆಸೆಂಟ್ ಬರೋಣ. ಈ ಬಜೆಟ್, ಮುಂದಿನ ಲೋಕಸಭಾ ಚುನಾವಣೆ, ಈ ಬಜೆಟ್ ನಿಮ್ಮ ಟಾಸ್ಕ್ ನ ಮತ್ತಷ್ಟು ಟೈಟ್ ಮಾಡ್ತಾ ಅಂತ ಹೇಳಿ? ಏನ್ ಹಾಗೇನಿಲ್ಲ. ಯಾಕೆ ಅಂತಂದ್ರೆ ಜನ ಲೋಕಸಭಾ ಚುನಾವಣೆಗಳನ್ನ ನೋಡುವಂತಹ ದೃಷ್ಟಿಕೋನವೇ ಬೇರೆ, ರಾಜ್ಯದ ಚುನಾವಣೆಗಳನ್ನ ನೋಡುವಂತಹ ದೃಷ್ಟಿಕೋನವೇ ಬೇರೆ. ರಾಷ್ಟ್ರೀಯ ಚುನಾವಣೆಗಳನ್ನ ನೋಡುವಾಗ ರಾಷ್ಟ್ರದ ಹಿತರಕ್ಷಣೆ, ರಾಷ್ಟ್ರದ ರಕ್ಷಣೆ, ಹಾಗೇನೆ ಆಂತರಿಕವಾದಂತಹ ಭದ್ರತೆಗಳಿಗೆ ಎಷ್ಟೆಲ್ಲ ಗಮನ ಕೊಟ್ಟಿದೆ ನರೇಂದ್ರ ಮೋದಿ ಅವರದು ಆ ಸರ್ಕಾರ ಅನ್ನುವಂಥದ್ದನ್ನೇ ನೋಡುತ್ತೆ. ಮತ್ತೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರ ಸ್ಟ್ಯಾಂಡಿಂಗ್ ಇದೆಯಲ್ಲ, ಯಾರು ಕೂಡ ಮ್ಯಾಚ್ ಮಾಡಕ್ಕಾಗ್ತಾ ಇಲ್ಲ. ಪ್ರತಿಯೊಂದು ಬಾರಿನೂ ಅವ್ರನ್ನ ನಾವು ರೇಟಿಂಗ್ ತಗೊಂಡಾಗ ತುಂಬಾ ಮೇಲ್ಗಡೆ ಇರುವಂತಹ ರೇಟಿಂಗ್. ಮತ್ತೆ ಮೊನ್ನೆ ತಾನೇ ಫಾರಿನ್ ಮಿನಿಸ್ಟರ್ಗಳು ಮಧ್ಯದಲ್ಲಿ ಅವ್ರು ಮಾತನಾಡ್ತಾ ಇದ್ದಾಗ ಅಮೆರಿಕಾದ ಜಾಯ್ ಬಿಡನ್ ಅವ್ರಿಗೆ ಹೇಳ್ತಾರೆ, ನಿನ್ ಸಿಗ್ನೇಚರ್ಗಾಗಿ ಜನ ಮುಗಿ ಬೀಳ್ತಾ ಇದ್ದಾರೆ, ಟಿಕೆಟ್ಗೋಸ್ಕರ ನನ್ನನ್ನು ಕೇಳ್ತಾರೆ ಅಂತಾರೆ. ಆಸ್ಟ್ರೇಲಿಯಾದ ಚರಿಷ್ಮಾ ಕರ್ನಾಟಕದಲ್ಲಿ ವರ್ಕೌಟ್ ಆಗ್ಲಿಲ್ವಲ್ಲ? ಕರ್ನಾಟಕದಲ್ಲಿ ವರ್ಕೌಟ್ ಆಗುವಂತದ್ದಕ್ಕೆ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಪರಿಸ್ಥಿತಿಗಳು ಒಂದೇ ಇರಬೇಕು ಅಂತಿಲ್ಲ. ಯಾಕಂದ್ರೆ ಜನ ವೋಟ್ ಹಾಕೋವಾಗ ನಾವು ಈ ಸ್ಥಳೀಯ ಚುನಾವಣೆಗಳಿಗೆ ವೋಟ್ ಹಾಕ್ತಾ ಇದೀವಿ ಅಂದ್ರೆ ಸ್ಥಾನೀಯವಾಗಿ ಕರ್ನಾಟಕದ ಚುನಾವಣೆಗೆ ವೋಟ್ ಹಾಕ್ತಾ ಇದೀವಿ ಅಂತ ನೋಡ್ಕೋತಾರೆ. ಹಾಗಾಗಿ ಪ್ರಧಾನಮಂತ್ರಿಯಾಗಿ ಬಂದು ಪ್ರಚಾರ ಮಾಡುವಂತದ್ದು ಅವ್ರ ಆದ್ಯ ಕರ್ತವ್ಯ. ಚುನಾವಣೆ ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದ್ರ ಔಟ್ಕಮ್ ಏನೇ ಆಗಬಹುದು. ಹಾಗಂತ ಹೇಳಿ ಅವ್ರು ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನ ಎಲ್ಲರೂ ಸೇರಿ ನರೇಂದ್ರ ಮೋದಿ ಅವ್ರನ್ನ ಗೆಲ್ಸಿದ್ದಾರೆ ಅಂತ ಅಂದಾಗ, ನರೇಂದ್ರ ಮೋದಿ ಅವರು ಒಬ್ಬೊಬ್ಬ MLA ಗೆಲ್ಲಿಸಬೇಕು, ನನ್ನ ಕರ್ತವ್ಯ ಇದೆ ಅಂತ ಬಂದ್ರು ಅಂದ್ರೆ ಅವರು ಸಣ್ಣ ಎಲೆಕ್ಷನ್ ಅಲ್ಲಿಗೆ ನಾನು ಹೋಗ್ಬಾರ್ದು, ಸೋತ್ಬಿಟ್ರೆ ನನ್ನ ಇಮೇಜ್ ಏನೋ ಆಗುತ್ತೆ, ಆ ಥರದ್ದು ಇಲ್ವೇ ಇಲ್ಲ. ಯಾಕೆಂದ್ರೆ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆನೂ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ತರದಲ್ಲಿ ಬೆಳೆದಿದ್ರೂ ಸಹ ಪಕ್ಷದ ನೆಲೆಯನ್ನ, ಸೆಲೆಯನ್ನ ಎಂದೂ ಕೂಡ ಮರೆಯಲಾರದವರು. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆ ಇಷ್ಟೊಳ್ಳೆ ಹೆಸರಿದೆ. ಪಪುವಾ ನ್ಯೂ ಗಿನಿಯಾದ ಪ್ರೆಸಿಡೆಂಟ್ ಅವ್ರ ಕಾಲಿಗೆ ಬೀಳುವಂತಹ ಒಂದು ಸನ್ನಿವೇಶ ಆಗುತ್ತೆ ಅಂದ್ರೆ ಮೋದಿ ಚರಿಷ್ಮಾನೇ ವರ್ಕೌಟ್ ಆಗುತ್ತೆ. ಸಿದ್ದರಾಮಯ್ಯ ನಾನು ಹೇಳುವಂತದ್ದು ಟ್ಯಾಕ್ಟಿಕ್ಸ್ ಏನೂ ನಡೆಯಲ್ಲ. ಜನ ಇಲ್ಲಿ ರಾಷ್ಟ್ರೀಯತೆನ ಗಮನಿಸ್ತಾರೆ ಹೊರತು ಬೇರೆ ಯಾವುದು ನಗಣ್ಯ ಸಂಗತಿ ಆಗೋಗುತ್ತೆ. ಹಾಗಾಗಿ ರಾಷ್ಟ್ರೀಯತೆ ಬಂತ ಅಂದಾಗ ನಮ್ಮ ದೇಶ ಪರಮೋಚ್ಚ, ಅದಕ್ಕಾಗಿ ನಾವು ಕೊಡ್ಲೇಬೇಕು ಮತ ನರೇಂದ್ರ ಮೋದಿ ಮುಂದೆ. ಇನ್ಯಾರು ಕೂಡ ಈ ದೇಶ ರಕ್ಷಣೆಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವರೆಲ್ಲರೂ ಒಗ್ಗಟ್ಟಾಗಿ ಬಂದ್ರು ಕೂಡ ಪ್ರಧಾನಮಂತ್ರಿ ಯಾರಾಗ್ತಾರೆ, ಆಮೇಲೆ ಜಗಳ ತಗೋತಾರೆ. ಈಗೆಲ್ಲರೂ ಕೂಡ ನರೇಂದ್ರ ಮೋದಿಯನ್ನ ಸೋಲಿಸಬೇಕು ಅನ್ನುವಂತ ಒಂದೇ ಒಂದು ಪ್ಲಾಂಕ್ ಮೇಲೆ ಬಂದಿದ್ದಾರೆ. ಆಮೇಲೆ ಏನಾಗುತ್ತೆ, ಬಂದ ಮೇಲೆ ಮತ್ತೆ ಕಚ್ಚಾಟ ಶುರು ಆಗುತ್ತೆ. ಈಗ ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿಯನ್ನ ಡಿಸ್ಲಾಡ್ಜ್ ಮಾಡಬೇಕು ಅನ್ನುವಂಥದ್ದು ಒಂದು ಅಜೆಂಡಾ ಬಿಟ್ರೆ, ಭಾರತವನ್ನ ಹೇಗೆ ತಗೊಂಡೋಗ್ಬೇಕು, ಹೇಗೆ ಕಟ್ಟಬೇಕು, 9 ವರ್ಷದಲ್ಲಿ ಏನೇನೆಲ್ಲ ಸಾಧನೆ ಆಗಿದೆ, ತುಂಬಾ ದೊಡ್ಡ ಸಾಧನೆಗಳಾಗಿದೆ. ಅದನ್ನ ಹೇಳ್ತಾ ಹೋಯ್ತು ಅಂತಂದ್ರೆ ಇನ್ನೊಂದು ದೊಡ್ಡ ಚರ್ಚೆಗೆ ನಾನು ಭಾಗವಹಿಸಬೇಕಾಗುತ್ತೆ. ಹಾಗಾಗಿ ಮುಂದಿನ ಚುನಾವಣೆಗೆ, ಪಾರ್ಲಿಮೆಂಟರಿ ಚುನಾವಣೆ ಮೇಲೆ ಈ ಒಂದು ಬಜೆಟ್ ಆಗ್ಲಿ, ಈ ಒಂದು ಗೆಲುವಾಗ್ಲಿ ಯಾವುದೇ ರೀತಿಯ ಪರಿಣಾಮವನ್ನ ಬೀರಲ್ಲ. ಸರಿ, ಈಗ ಸಾಮಾನ್ಯ ಜನರ ನಿರೀಕ್ಷೆ ಏನು, ನಮ್ಮ ಮನೆಗೆ ನನ್ನ ಕೈಗೆ ಏನ್ ಸಿಕ್ತು ಅಂತ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಸರಿಸುಮಾರು 4 ರಿಂದ 5 ಸಾವಿರ, ಒಂದು ವರ್ಷಕ್ಕೆ ನಾವು ಗಮನ ಕೊಟ್ರೆ 45 ರಿಂದ 60 ಸಾವಿರದಷ್ಟು ಹಣ ಉಳಿತಾಯ ಮಾಡುತ್ತೆ ಈ ಗ್ಯಾರಂಟಿ ಯೋಜನೆಗಳು. ಪರಿಣಾಮ ಬೀರೋದಿಲ್ವಾ ಜನರ ಮನಸ್ಥಿತಿ ಮೇಲೆ, ಅವರ ಆಲೋಚನಾ ಪ್ರಕ್ರಿಯೆ ಮೇಲೆ? ಇದರ ಜೊತೆಗೆ ಸಾಮಾಜಿಕ ನ್ಯಾಯ ಅನ್ನೋ ಕಾನ್ಸೆಪ್ಟ್ ನ ಅಡಿಯಲ್ಲಿ SC/ST
ಸಮುದಾಯಕ್ಕೆ ಒಂದಷ್ಟು ವಿಶಿಷ್ಟವಾದ ಯೋಜನೆಗಳನ್ನ ಜಾರಿಗೆ ತರೋ ಪ್ರಯತ್ನ ಆಗಿರೋದು. ಇದು ಸಾಮಾಜಿಕವಾಗಿ ಹಾಗೆ ಮುಂದೆ ನಡೆಯಲಿರುವ ಚುನಾವಣೆಗಳ ಮೇಲೆ ಆ ಒಂದು ಸಮುದಾಯದ ಮತದಾರರ ಮನಸ್ಥಿತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಚರ್ಚೆ ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.